ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಸೋ ವೈಭವ್ ಸೂರ್ಯವಂಶಿ ಚಿಕ್ಕ ಹುಡುಗ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಇರೋದು ಇವಾಗ ರೀಸೆಂಟಾಗೆ. ಒಂದು ಅವರ ಏಜ್ ವಿಚಾರ ಅಂತೂ ಆಯಿತು ಅಂತಂದರೆ, ಇನ್ನೂ ಒಂದು ಎಕ್ಸಾಮ್ ವಿಚಾರ. ಹೌದು, ಅವ್ರು ಸ್ಕೂಲಲ್ಲೇ ಇರೋದಂತೂ ನಿಜ. ಅವರ ಏಜ್ ವಿಚಾರಕ್ಕೆ ಬಂತು ಅಂತಂದರೆ, ಇಲ್ಲ ಇವ್ರಿಗೆ 16 ವರ್ಷ ಒಂದು ಕಾಂಟ್ರವರ್ಸಿ ಆಗ್ತೈತೆ. ಅಂದರೆ 16 ವರ್ಷ ಆಗೋಗ್ಬಿಟ್ಟೈತೆ ಇವ್ರಿಗೆ. ಸುಮ್ಮನೆ ಸುಳ್ಳು ಹೇಳ್ಕೊಂಡು 14 ವರ್ಷ 13 ವರ್ಷ ಅಂತ ನಾಟಕ ಆಡ್ತವ್ರೆ, ಅದು ಇದು ಅಂತೆಲ್ಲ. ಅದೊಂದು ಸಪ್ರೇಟ್ ಆಯಿತು ಅಂತಂದರೆ, ಆ್ಯಸ್ ಪೋದು ಅವರ ಡೇಟ್ ಆಫ್ ಬರ್ತ್ ಸ್ಕೂಲಲ್ಲಿ ಕೊಟ್ಟಿರೋ ಪ್ರಕಾರ ನೋಡ್ತು ಅಂತಂದರೆ, ಅವ್ರಿಗೆ ಇವಾಗ 14 ವರ್ಷ 10 ತಿಂಗಳು ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ IPL ಆಡೋಂಥ ಟೈಮಿಗೆ ಆಗುತ್ತೆ 15 ವರ್ಷ ಅಂತ ಅನ್ಕೊಳ್ಳಿ. ಸೊ 10th ಎಕ್ಸಾಮ್ನ ಅವರು ಈ ಸಲ ಬರಿಬೇಕಾಗಿತ್ತು. CBSE ಸ್ಕೀಮಲ್ಲಿ ಇವರು ಓದ್ತಾ ಇದ್ದಾರಂತೆ. 10th ಎಕ್ಸಾಮ್ನ ಬರ್ದಿಲ್ವಂತೆ. 17ನೇ ತಾರೀಕಿಂದ ಫೆಬ್ರವರಿ 17ನೇ ತಾರೀಕಿಂದ ಅವರಿಗೆ ಮಾರ್ಚ್ ಸ್ಟಾರ್ಟಿಂಗ್ವರೆಗೂ ಕೂಡ ಎಕ್ಸಾಮ್ ಇರುತ್ತೆ. ಸೊ ಇವರು ಒಂದು ಸಬ್ಜೆಕ್ಟ್ ಏನೋ ಅಬ್ಸೆಂಟ್ ಆಗ್ತಾರೆ ಸ್ಟಾರ್ಟಿಂಗಲ್ಲಿ. ಸೊ ಅವಾಗಲೇ ಓಪನ್ ಸ್ಟೇಟ್ಮೆಂಟಾಗಿ ಬಂದ್ಬಿಟ್ಟು ಆ ಒಂದು ಸೆಂಟರ್ ಇರುತ್ತಲ್ಲ, ಸೆಂಟ್ರಲ್ಲಿ ಮುಖ್ಯಸ್ಥರಾಗಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಹೇಳಿದ್ರು, ವೈಭವ್ ಸೂರ್ಯವಂಶಿ ಇದೆ ಸೆಂಟ್ರ್ ಬಿದ್ದಿತ್ತೋಗಿರೋ, ಈ ಸೆಂಟ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಬಂದಿಲ್ಲ ಅವರು ಅಂತ. ಅವ್ರು ಒಂದು ಸಲ ಏನೋ ಆಬ್ಸೆಂಟ್ ಆದರು ಅಂತ ಬಿಟ್ಟರು. ಸೊ 2ನೇ ಸಬ್ಜೆಕ್ಟ್ ಹೋಗಿಲ್ಲ, 3ನೇ ಸಬ್ಜೆಕ್ಟ್ ಹೋಗಿಲ್ಲ, ಯಾವ ಸಬ್ಜೆಕ್ಟ್ಗೂ ಕೂಡ ಅವರು ಅಟೆಂಪ್ಟು ಕೂಡ ಮಾಡ್ತಾ ಇಲ್ವಂತೆ. ಸೊ ಇದು ಹೆಂಗೆ ಯೋಚನೆ ಮಾಡ್ತಾರೆ ಅಂತಂದರೆ, ಬರ್ತಾ ಇಲ್ಲ ಎಕ್ಸಾಮ್ಗೆ ಅಂತಂದರೆ, ಏನು ಗುರು ಇದು ಎಕ್ಸಾಮ್ನ ಬಿಡ್ತಾವನೆ, ಏನಲ್ಲ ಕ್ರಿಕೆಟಲ್ಲಿ ಏನು ದೊಡ್ಡ ಇದಾಗೋಗ್ಬಿಟ್ಟವನು ಅವನು, ಏನೋ 1-2 ಸೆಂಚುರಿ ಗಿಂಚುರಿ ಬಂದವನ ಮಾತ್ರಕ್ಕೆ, ಏನೋ ಚೆನ್ನಾಗಿ ಆಡ್ದವ ಒಂದು ಮಾತ್ರಕ್ಕೆ, 1-2 ಮ್ಯಾಚ್ ಚೆನ್ನಾಗಿ ಆಡ್ದ ಅನ್ನೋ ಮಾತ್ರಕ್ಕೆ ಏನು ಇದೇ ಒಂದು ದೊಡ್ಡ ಇದಾಗೋಗ್ಬಿಡ್ತಾ. ಪ್ರೊಫೆಷ್ನಲ್ ಕ್ರಿಕೆಟ್ನ ತಗೋಬಿಟ್ನ ಆಗಿಲ್ಲೇ. ಚಿಕ್ಕ ಹುಡುಗ ಇನ್ನೂ ಬುದ್ಧಿ ಇಲ್ಲ. ಅವ್ರ ಮನೆ ತಲೆ ಮೇಲೆ ಇಟ್ಬಿಟ್ಟು ಮಕ್ಕೋಗ್ದ್ಬಿಟ್ಟು ಎಕ್ಸಾಮ್ ಬರಿ ಅಂತ ಕಳಿಸ್ಬೇಕು ತಾನೆ ಅವ್ರ ಅಪ್ಪ ಅಮ್ಮ. ಅಲ್ಲಿ ಜವಾಬ್ದಾರಿ ಇಲ್ಲೋ ಸ್ವಲ್ಪ ನಮಗೆ ಅಂತ ಇವಾಗ ಸ್ವಲ್ಪ ಜನ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಸ್ವಲ್ಪ ವಯಸ್ಸಾಗಿರೋರಾದರೆ ಇದೇ ಥರ ಅಂತೂ ಖಂಡಿತ ಯೋಚನೆ ಮಾಡೋದು. ಏನೇನು ಸೆಂಚುರಿ ಬಂದ್ಬಿಟ್ಟು ಅನ್ನೋ ಮಾತ್ರಕ್ಕೆ ಇಲ್ಲೇನು ದೊಡ್ಡ ಇದಾ ಇವನು, ಏನು 15 ವರ್ಷಕ್ಕೆ 2 ಕೊಂಬಂದ್ಬಿಟ್ಟಾಯ್ತಾ, ಎಕ್ಸಾಮ್ ಬರಿಬೇಕು ತಾನೆ, ಹೋಗ್ಬಿಟ್ಲು 10th ಕಳಿಸ್ತು ಹಂಗೆ ಹಿಂಗೆ ಅಂತ. ಏನು ಮಾಡ್ತಾವ್ರೆ ಇವಾಗ ವೈಭವ್ ಸೂರ್ಯವಂಶಿ ಅಂತ ಕೇಳ್ತು ಅಂತಂದರೆ, ಎಲ್ಲ ಸೈಕ್ ಆಗೋಗ್ಬಿಡ್ತಾರೆ. ಇವಾಗ ಪ್ರಿಪೇರ್ ಆಗ್ತವ್ರೆ ಎಕ್ಸಾಮ್ಗಲ್ಲಪ್ಪ. ಎಕ್ಸಾಮ್ ಎಲ್ಲ ತಲೆಯಲ್ಲೂ ಇಲ್ಲ ಅವ್ರಿಗೆ. ಇವಾಗ ಬಿಟ್ಬಿಟ್ಟವ್ರು, ಅದೆಲ್ಲ ಸ್ಕೂಲೇ ಬಿಟ್ಬಿಟ್ಟವ್ರು, ಸ್ಕೂಲಿಂಗೇ ಬಿಟ್ಬಿಟ್ಟವ್ರೆ. ಅವ್ರ ತಲೆಯಲ್ಲಿ ಏನೈತೆ ಅಂದರೆ ಇವಾಗ IPLಗೆ ಪ್ರಿಪೇರ್ ಆಗ್ತಾವ್ರಂತೆ. ರಾಜಸ್ಥಾನ್ ರಾಯಲ್ಸ್ನ ಟೀಮ್ ಜೊತೆಗೆ ಇವಾಗ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾವ್ರಂತೆ. ಸೊ ಕ್ರಿಕೆಟ್ನ ಅವರು ಫುಲ್ಲಿ ತೊಗೊಂಬಿಟ್ಟವ್ರೆ, ತಲೆಗೆ ಫುಲ್ಲಿ ತೊಗೊಂಬಿಟ್ಟವ್ರೆ. ಕ್ರಿಕೆಟೇ ಇನ್ಮೇಲೆ ಫುಲ್ಲು ಕ್ರಿಕೆಟ್ ಇಂಟರ್ನ್ಯಾಷನಲ್ ಟೀಮ್ಗೆ ಆಡಬೇಕು ಅಂದರೆ ಸೀನಿಯರ್ ಮೆನ್ಸ್ ಟೀಮ್ಗೆ ಆಡಬೇಕು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟವ್ರೆ. ಯಾಕೆ ಇಟ್ಕೋಬಾರ್ದು ಅಂತ ನಾನೇ ಕೇಳ್ತೀನಿ. ಏನಕ್ಕೆ ಮಾಡಬಾರ್ದು, ಏನಕ್ಕೆ ಎಕ್ಸಾಮ್ ಬರೀಬೇಕು ಅಂತ ನಾನೇ ಕೇಳ್ತೀನಿ. ಅಲ್ಲಾಗರು ಈ ಥರ ಒಂದು ಸಕ್ಸಸ್ಸು ಒಬ್ಬ ಪ್ಲೇಯರ್ಗೆ ಸಿಗಬೇಕು ಅಂತಂದರೆ, ನೋಡಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ, ಎಷ್ಟು ಜನ ಓದ್ತಾ ಇದ್ದಾರೆ, ಎಷ್ಟು ಜನ 10th ಕ್ಲಾಸ್ ಎಕ್ಸಾಮ್ನ ಬರೀತಾ ಇದ್ದಾರೆ. ಎಲ್ಲರೂ ಬರೀತಾರೆ 10th ಕ್ಲಾಸ್ ಎಕ್ಸಾಮ್ನ. ಏನೇನು ಸ್ಪೆಷಲ್ ಏನಲ್ಲ, ಇದು ಸ್ಪೆಷಲ್ಲು. ಈ 14 ವರ್ಷದ ಹುಡುಗ, ಆಲ್ಮೋಸ್ಟ್ 15 ವರ್ಷ ಅಂತ ಅಂದ್ಕೊಳ್ಳಿ, ಬಂದ್ಬಿಟ್ಟು IPL ಆಡೋದು. 13 ವರ್ಷ ಇದ್ದಾಗಲೇ ಬಂದ್ಬಿಟ್ಟು ಸೆಂಚುರಿನ ಹೊಡೆಯೋದು IPLಲ್ಲಿ. ಇಲ್ಲಿ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಬಂದ್ಬಿಟ್ಟು ಫೈನಲಿ 175 ರನ್ನ ಹೊಡೆಯೋದು. ಇದು ಸ್ಪೆಷಲ್ಲು. ಇದು ಎಲ್ಲರೂ ಮಾಡೋಕ್ಕಾಗಲ್ಲ. ಈ ಥರ ಒಂದು ಕೆರಿಯರ್ನ ಡೆವಲಪ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಹುಡುಗಂಗೆ ಹೋಗ್ಬಿಟ್ಟು ನೀನು 10th ಕ್ಲಾಸ್ ಎಕ್ಸಾಮ್ ಬರೀ, ನೀನು ಅದು ಬರೀ. 10th ಕ್ಲಾಸ್ ಎಕ್ಸಾಮ್ ಯಾವಾಗ ಬೇಕಾದ್ರೂ ಬರಿಬೋದು. ಬಟ್ IPLಗೆ ಪ್ರಿಪೇರ್ ಆಗೋವಂಥದ್ದು ಮುಂಚೆನೇ ಬಂದ್ಬಿಟ್ಟು ಪ್ರಿಪೇರ್ ಆಗೋದು ಎಲ್ಲ ಸರಿನೂ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ವರ್ಷನೂ ಪ್ರಿಪೇರ್ ಆಗ್ಬೋದಪ್ಪ IPLಗೆ ಅಂದರೆ. ಒಂದು ಸಲ ಏನಾದ್ರು ಹೋಯ್ತು ಅಂತಂದರೆ, ಕೆರಿಯರ್ 1-2 ವರ್ಷ ಏನಾದ್ರು ಹೋಯ್ತು ಅಂತಂದರೆ ಮತ್ತೆ ಕ್ರಿಕೆಟಲ್ಲಿ ಎದ್ದೇಳೋದಕ್ಕೆ ಆಗೋದಿಲ್ಲ. ನೋಡಿ ಪೃಥ್ವಿ ಶಾ ಇವಾಗ ಎದ್ರ ಅರ್ಲಿ ಸಕ್ಸಸ್ ಸಿಕ್ತು, ಬಿದ್ದರು, ಮತ್ತೆ ಎದ್ದೇಳಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಸೊ ಆ ಥರ ಆಗಿದೆ ಇವಾಗ ಕ್ರಿಕೆಟ್ ಅನ್ನುವಂಥದ್ದು. ಸೊ ಪ್ರೊಫೆಷ್ನಲಾಗಿ ಯಾಕೆ ತಗೋಬಾರ್ದು ಗುರು? ನೀವು ಗಮನಿಸಿ, ನೀವು ವಿರಾಟ್ ಕೊಹ್ಲಿ ಆಗಿರಲಿ, ಸಚಿನ್ ಟೆಂಡೂಲ್ಕರ್ ಆಗಿರಲಿ. ಸಚಿನ್ ಟೆಂಡೂಲ್ಕರ್ 10th ಗುರು, 10th ಪಾಸ್ ಆಫ್ ಎಲ್ಲ ಗೊತ್ತಿಲ್ಲ, ಓರಲ್ 10th. ವಿರಾಟ್ ಕೊಹ್ಲಿ PU, ಸಿರಾಜಣ್ಣ PU. ಇನ್ಫ್ಯಾಕ್ಟ್ ಏನಂತಂದರೆ, ಸಖತ್ತಾಗಿ ಪರ್ಫಾರ್ಮ್ ಮಾಡ್ತು ಅಂತಂದರೆ, ದೇಶಕ್ಕೆ ಒಳ್ಳೆ ಹೆಸರು ತೊಗೊಂಬಂತು ಅಂತಂದರೆ, ಇವ್ರಿಗೇ ಒಂದು ಹೈಯರ್ ಪೊಸಿಷನ್ ಕೊಟ್ಬಿಡ್ತಾರೆ. ಓದುಗಿದು ಎಲ್ಲ ಸೆಕೆಂಡ್ರಿ, ಓದುಗಿದು ಎಲ್ಲ ಲೆಕ್ಕಕ್ಕೆ ಇಲ್ಲ. ದೇಶಕ್ಕೆ ಒಳ್ಳೆ ಹೆಸರು ತೊಗೊಂಬಂತು ಅಂತಂದರೆ ವರ್ಲ್ಡ್ ಕಪ್ಸ್ನ ಗೆದ್ದು ಸಖತ್ತಾಗಿ ಪ್ರೂವ್ ಮಾಡ್ತಾರೆ. ನೋಡ್ರಪ್ಪ, ಆಂಧ್ರ ಪ್ರದೇಶವರು ಸಿರಾಜಣ್ಣ ಓದಿರೋದು 12th, ಸೆಕೆಂಡ್ PU ಓದೋರೆ, ಪಾಸ್ ಆಫ್ ಎಲ್ಲ ಗೊತ್ತಿಲ್ಲ. ಅವ್ರಿಗೆ DSP ರೋಲ್ನ ಕೊಟ್ಬಿಟ್ರು ತಗೊಂಬಂದು ಟಕ್ಕನಂಗೆ. ಅಲ್ಲಿ ಎಷ್ಟು ಗುಡ್ಡೆ ಹಾಕ್ಬಿಟ್ಟು ಏನು ಮಾಡಿದ್ರು ಕೂಡ DSP ರೋಲ್ ಸಿಗೋದಿಲ್ಲ ಎಷ್ಟೋ ಜನಕ್ಕೆ. ಅಲ್ಲಿ ನೋಡಿ ಪಟ್ಟನಂಗೆ ಇಟ್ಟಿಸ್ಕೊಬಿಟ್ರು. ಸೊ ಇಲ್ಲಿ ಮಸ್ತಾಗಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಸಿಕ್ಕಿರೋಂಥ ಪ್ಲ್ಯಾಟ್ಫಾರ್ಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂದರೆ, ಇದರಲ್ಲೇ ಒಂದು ದೊಡ್ಡ ಕೆರಿಯರ್ನ ಅವರು ರೂಢಿ ಮಾಡ್ಕೊಬೋದು, ಸೃಷ್ಟಿ ಮಾಡ್ಕೊಬೋದು. ಸೊ ಅದು ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. 10th ಎಕ್ಸಾಮ್ ಬರೀಬೇಕು, ಅದು ಬರೀಬೇಕು, ಇದು ಬರೀಬೇಕು. 10th ಎಕ್ಸಾಮ್ ಯಾವಾಗ ಬೇಕಾದ್ರೂ ಬರಿಬೋದು ಗುರು. 10th ಎಕ್ಸಾಮ್ ಏನು ದುಡ್ಡಿದೇನಲ್ಲ. ಆದರೆ ಒಂದು ವರ್ಷ IPL ಆಡೋದು, ಅದು ಸಿಕ್ಕಾಪಟ್ಟೆ ದೊಡ್ಡದು. ಎಷ್ಟೋ ಜನರ ಡ್ರೀಮು ಒಂದು IPL ಆಡಬೇಕು, ಒಂದು ಸೀಸನ್ IPL ಆಡಬೇಕು ಅಂತ ಅಂದಾಗ ಎಲ್ಲರಿಗೂ ಬರೋದಿಲ್ಲ ಅದು. ಎಷ್ಟು ಕೋಟಿ ಜನ ಬರೀತಾರೆ 10th ಎಕ್ಸಾಮ್ನ. ಕರ್ಕೊಂಬಂದು ಒಬ್ಬರು ಕೈಲಿ IPL ಆಡ್ಸೋಕ್ಕಾಗತ್ತಾ? ಅಲ್ಲಿ ಆಡ್ಸೋಕ್ಕಾಗೋದಿಲ್ಲ. ಅದನ್ನು ಮಾಡ್ತಾ ಇದ್ದಾರೆ, ಅದನ್ನು ಮಾಡೋದಕ್ಕೆ ಬಿಡಬೇಕಷ್ಟೇ. ಜನ ಬೇರೆ ಥರ ಯೋಚನೆ ಮಾಡಿಕೊಂಡು, ಇವ್ನಿಗೇನು ಗುರು ಮಜಾ ಮಾಡ್ತಾವೆ ನೀನು, ಏನಲ್ಲೇನು ವರ್ಲ್ಡ್ ಕಪ್ ಗೆದ್ದಿದ್ದು ಮಾತ್ರಕ್ಕೆ ಏನಲ್ಲಿ 10th ಎಕ್ಸಾಮ್ ಬರೀಬಾರ್ದಾ? ಎಜುಕೇಷನ್ ಈಸ್ ಇಂಪಾರ್ಟೆಂಟ್.
ಅಂತ ಹೇಳ್ಬೋದು. ಎಜುಕೇಷನ್ ಬರೀ ಓದಿದ್ರೆ ಮಾತ್ರ ಅಲ್ಲ, ಬೇಸಿಕ್ ಎಜುಕೇಷನ್ ಅನ್ನೋಂಥದ್ದು ಎಷ್ಟೋ ಜನ ಏನು ಓದಿಲ್ದೇ ಬೇಸಿಕ್ ಎಜುಕೇಷನ್ ಇಂಗ್ಲೀಷ್ನ ಸಖತ್ತಾಗಿ ಮಾತಾಡೋರು. ವಿರಾಟ್ ಕೊಹ್ಲಿ ಎಷ್ಟು ಓದಿದಾರಪ್ಪ? ವಿರಾಟ್ ಕೊಹ್ಲಿ ಡಿಗ್ರಿ ತೊಗೊಂಡಿದ್ದಾರಾ? ಏನು ಹಾರ್ವರ್ಡ್ ಯೂನಿವರ್ಸಿಟಿಲಿ ಓದಿದಾರಾ ಅಥವಾ ಏನಾದ್ರು ದೊಡ್ಡ IITಲಿ ಓದಿದಾರಾ? ಏನೂ ಇಲ್ಲ. ಅವ್ರಿಗಿರೋಂಥ ಜ್ಞಾನ ಎಷ್ಟೋ ಓದಿರೋರಿಗೆ ಏನೂ ಇಲ್ಲ, ತಲೆಯಲ್ಲಿ ಸಗಣಿ ಇಟ್ಕೊಂಡಿರ್ತಾರೆ ಅಲ್ಲಿ. ಇದು ಎಲ್ಲರಿಗೂ ಅರ್ಥ ಆಗಲ್ಲ. ಓಲ್ಡ್ ಏಜ್ ಮೆಂಟಾಲಿಟಿ ಇರೋರ್ಗಂತೂ ಖಂಡಿತ ಅರ್ಥ ಆಗೋದೇ ಇಲ್ಲ. ಸೊ ವೈಭವ್ ಸೂರ್ಯವಂಶಿ ಮಾಡ್ತಾ ಇರೋದು ಇವಾಗ 100% ಅವರು ಪರ್ಫೆಕ್ಟಾಗೇ ಮಾಡ್ತಾ ಇದ್ದಾರೆ. ಅವ್ರ ಅಪ್ಪ ಅಮ್ಮಂಗೆ ಏನು ಬುದ್ಧಿ ಇಲ್ಲೇ ಇಲ್ಲ. ಅವರು 10th ಎಕ್ಸಾಮ್ ಬರಿಬೇಡ ಅಂತ ಏನು ಹೇಳಿಲ್ಲ, ಅದನ್ನು ಯಾವಾಗ ಬೇಕಾದರೂ ಕೊಡ್ಬೋದು. ಅವ್ರ ಎಕ್ಸಾಮ್ನ ಇವಾಗಲೇ ಕೊಡಬೇಕು ಅಂತ ಏನಿಲ್ಲ. ಸುಮ್ಮನೆ ಹೋಗಿ ಕೊಟ್ಬಿಡೋಕ್ಕಾಗಲ್ಲ, ಪ್ರಿಪೇರ್ ಆಗದೆ ಏನು ಕೊಟ್ಬಿಡೋಕ್ಕಾಗೋದಿಲ್ಲ. ತಲೆಯಲ್ಲೇ ಏನೋ ಇಟ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡು ಓದ್ಕೊಂಡು ಅಲ್ಲಿ ಕೊಡುವಂಥದ್ದು ಏನೋ ಅವ್ರಿಗೆ ಬಂದಿಲ್ಲ. ಯಾಕಂದರೆ ಆ ರೇಂಜಿಗೆ ಅವರು ದೇಶಕ್ಕೆ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ವೈಭವ್ ಸೂರ್ಯವಂಶಿ ಯಾರು ಏನು ಎತ್ತ ಅಂತ ಇಡೀ ದೇಶಕ್ಕೆ ಇಡೀ ದೇಶ ಅಲ್ಲಾಗಿರೋ ಪ್ರಪಂಚಕ್ಕೆ ಗೊತ್ತಾಗೋ ಥರ ಮಾಡಿಬಿಟ್ಟಿದ್ದಾರೆ. ಯಾವ ಮಗ ಮಾಡ್ತಾನೆ ಇವರು 10ನೇ ಕ್ಲಾಸಲ್ಲಿ? ಯಾವ ಮಗ ಮಾಡೋಕ್ಕಾಗುತ್ತೆ? ಅದನ್ನು ಮಾಡಿ ತೋರಿಸಿದ್ರೆ ಸೊ ಅವ್ರು ಏನು ಮಾಡಬೇಕೋ ಅದನ್ನು ಅವ್ರಿಗೆ ಮಾಡೋಕ್ಕೆ ಬಿಡಬೇಕು. ಅಂದರೆ ಅವರ ಫೀಲ್ಡಲ್ಲಿ ಮಾಡೋದಕ್ಕೆ ಬಿಡಬೇಕು. ಬರೀ ಓದ್ಬಿಟ್ರೆ ಮಾತ್ರ 10th ಕ್ಲಾಸ್ ಕ್ಲಿಯರ್ ಮಾಡಿಬಿಟ್ರೆ ಮಾತ್ರ ದೊಡ್ಡ ಮೇಧಾವಿಗಳಾಗ್ಬಿಡೋದಿಲ್ಲ. ಅಲ್ಲ, ಇವರು ಎಷ್ಟು ಕೋಟಿ ಜನ ಕ್ಲಿಯರ್ ಮಾಡ್ತಾರೆ 10th ಕ್ಲಾಸ್? ಏನು ಎಲ್ಲರೂ ದೊಡ್ಡ ಮೇಧಾವಿಗಳಾಗ್ಬಿಡ್ತಾರಾ? ಇಷ್ಟೇ ಹೇಳೋದಕ್ಕೆ ಇಷ್ಟಪಡೋದು ನಾನು. ಅಂದರೆ ಬರೀ ಓದೋದೇ ಇಂಪಾರ್ಟೆಂಟ್ ಅಲ್ಲ, ಬೇರೆ ಬೇರೆ ಫೀಲ್ಡಲ್ಲಿ ನಾಲೆಡ್ಜ್ನ ತೊಗೊಳ್ಳೋವಂಥದ್ದು, ನಾಲೆಡ್ಜ್ ಮಾತ್ರ ಅಂತಲ್ಲ ಸ್ಕಿಲ್ನ ತೊಗೊಳ್ಳೋವಂಥದ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.